ದೀಪದ ಕೆಳಗೆ ಕತ್ತಲು ಅಂತ ಅಲ್ಲ, ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಗೆ ಹೇಳಿ ಮಾಡಿಸಿದಂತಿದೆ. ಸಾಂಸ್ಕೃತಿಕ ನಗರಿ ಎಂಬ ಪ್ರಖ್ಯಾತಿಗೆ ಪಾತ್ರವಾಗಿರುವ ಮೈಸೂರು ಜಿಲ್ಲೆಯ ಗ್ರಾಮವೊಂದಕ್ಕೆ ಇನ್ನೂ ವಿದ್ಯುತ್ ಸಂಪರ್ಕವೇ ನೀಡಿಲ್ಲ ಎಂದರೆ ನಂಬಲು ಸಿದ್ಧರಿದ್ದೀರಾ? ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುತ್ತಿರುವ ಕ್ಷೇತ್ರಕ್ಕೆ ಹೊಂದಿಕೊಂಡೇ ಇರುವ ಈ ಕ್ಷೇತ್ರದಲ್ಲಿ ಇಂತಹ ಅನಾಗರಿಕ ಗ್ರಾಮವೊಂದಿದೆ ಎಂಬುದು ಪ್ರಸ್ತುತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವನ್ನ ಈವರೆಗೂ ಕಲ್ಪಿಸಿಲ್ಲ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ವಿಚಾರವಾಗಿದ್ದು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಸಂಸದ ಸುನೀಲ್ ಬೋಸ್ ಮತ್ತು ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರತಿನಿಧಿಸುವ ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟವಾಡಿ ಗ್ರಾಮದ ಪ್ರಸ್ತುತ ಸ್ಥಿತಿ. ಗಟ್ಟವಾಡಿ ಗ್ರಾಮಸ್ಥರು ಇನ್ನೂ ವಿದ್ಯುತ್ ದೀಪವನ್ನೇ ಕಂಡಿಲ್ಲ ಎಂದರೆ ನಾವು ಎಂತಹ ಸಮಾಜದಲ್ಲಿದ್ದೇವೆ ಎಂಬ ಸಂದೇಹ ಬಾರದೇ ಇರದ. ಗಟ್ಟವಾಡಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ವಾಸಿಸುವ ಸುಮಾರು 40ಕ್ಕೂ ಹೆಚ್ಚು ಮನೆಗಳಿಗೆ ಕಳೆದ 15 ವರ್ಷಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡಾವಣೆಯ ನಿವಾಸಿಗಳು ವಿದ್ಯುತ್ ಸಂಪರ್ಕಕ್ಕಾಗಿ ಕಳೆದ 1 ದಶಕದಿಂದ ಪರಿಪಾಟಲು ಪಡುತ್ತಿದ್ದಾರೆ. ವಿದ್ಯುತ್ ಕಂಬಗಳನ್ನು ಅಳವಡಿಸಿಕೊಡಿ ಎಂದು ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಅಲೆದಾಡಿದ್ರು. ಈವರೆಗೆ ಕ್ಯಾರೆ ಎಂದಿಲ್ಲ. ರಾತ್ರಿಯಾದರೆ ಈ ಬಡಾವಣೆ ಸಂಪೂರ್ಣವಾಗಿ ಕಗ್ಗತ್ತಿಲಿನಲ್ಲಿ ಮುಳುಗುತ್ತದೆ. ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಮೇಣದ ಬತ್ತಿಯನ್ನ ಅವಲಂಬಿಸಿದ್ದಾರೆ. ವಿದ್ಯುತ್ ಸಂಪರ್ಕಕ್ಕಾಗಿ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿಗೆ ಇಲ್ಲಿನ ನಿವಾಸಿಗಳು ಅಲೆದು ಬಸವಳಿದಿದ್ದಾರೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ಗ್ರಾಮಸ್ಥರ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗೆ ಅಡಚಣೆ ಉಂಟಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕತ್ತಲಾದರೆ ಹೊರಗಡೆ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಜೀವಭಯದಿಂದ ಮನೆಗಳಿಂದ ಹೊರಬರಲು ಆಗುತ್ತಿಲ್ಲ. ಭಾಗ್ಯಜ್ಯೋತಿ ಹೆಸರಲ್ಲಿ ಸರ್ಕಾರ ಕೋಟ್ಯಂತರ ಹಣ ವೆಚ್ಚ ಮಾಡುತ್ತಿದೆ. ಸಿಎಂ ತವರು ಜಿಲ್ಲೆಯಲ್ಲಿರುವ ಈ ಬಡಾವಣೆ ಮಾತ್ರ ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಕಣ್ಣಿಗೆ ಬೀಳದಿರುವುದು ವಿಷಾದನೀಯ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಾರ್ಯವೈಖರಿಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಟ್ಟವಾಡಿ ಗ್ರಾಮಸ್ಥರ ಸಹನೆಯ ಕಟ್ಟೆ ಒಡೆಯುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಈ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ನಾಡಿನ ದೊರೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ಬಾರದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸಂಬಂಧಿಸಿದ ಅಧಿಕಾರಿಗಳ ಮೇಲಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಅಲ್ಲಿ 12-13 ವರ್ಷದಿಂದ ಈ ನಮ್ಮ ಬ್ಲಾಕಲ್ಲಿ ವಿದ್ಯುತ್ ಸೌಲಭ್ಯ ಇಲ್ಲ, ಕಂಬಗಳಿಲ್ಲ. ನಾವು ಗೆದ್ದ ಮೇಲೆ ಕೂಡ 3 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಅರ್ಜಿಗಳೆಲ್ಲ ಕೊಟ್ವಿ. ಬಟ್ ಏನಾಗಿದೆ, ಸ್ವಲ್ಪ ಹಣ ಇಲ್ಲ ಸರ್ಕಾರದಲ್ಲಿ ಅಂತೇಳಿ ಸ್ವಲ್ಪ ಡಿಲೇ ಆಯ್ತಾ ಬಂತು. ಕಳೆದ ವಾರ AWE ದೇವರಾಜ್ ಸರ್ಗೆ ನಾನು ಕೆಲವು ಡಾಕ್ಯುಮೆಂಟ್ ಕೇಳಿದ್ರು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ. 10ರಿಂದ 15 ಒಳಗಡೆ ನಾನು ಕಂಬ ವ್ಯವಸ್ಥೆ ಮಾಡ್ಕೊಡ್ತೀನಿ ಮಂಜೂರು ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಆಗಬೇಕು. ಈ ಏರಿಯಾಕ್ಕೆ ಬೆಳಕು ಬರಬೇಕು ಅಂತ ನಮ್ಮದು ಕೂಡ ಆಶಾಭಾವನೆ ಇದೆ. ನಾವು ಕತ್ಲಲ್ಲಿ ತಿರ್ಗಾಡಕ್ಕಾಯ್ತಾ ಇಲ್ಲ, ಓಡಾಡಕ್ಕಾಯ್ತಾ ಇಲ್ಲ. 8 ವರ್ಷ ಒಬ್ಬರೇ ನಾವು ಆ ಕಡೆ ಈ ಕಡೆ ಓಡಾಡೋಕ್ಕೆ ಕತ್ಲ. ನೀವು ಅರ್ಜಿ ಕೊಟ್ಟು ಇತ್ತೋಣಿ, ಅರ್ಜಿ ಎಲ್ಲ ಇಸ್ಕೊಬಿಟ್ಟಾರ. ಆಮ್ಯಾಗ ಆಧಾರ ಕಾರ್ಡ್ ಇಸ್ಕೊಂಡಾರ, ಎಲ್ಲ ಇಸ್ಕೊಬಿಟ್ಟಾರ. ಇವ್ರು ಕೇಳಿದ್ರ ಇವತ್ತು ಬರ್ತಾವ ನಾಳೆ ಬರ್ತಾವ, ಇಲ್ಲಿ ಕ್ಯಾಂಪ್ ಹಾಕಿರೋದಿಲ್ಲ, ನಾಳೆನೇ ಬಂದುಬಿಡ್ತಾವ. ನಾವು 8 ವರ್ಷ ಆದರೂ ಇಲ್ಲಿ ಬೀದಿ ಲೈಟ್ ಕಂಬ ಇಲ್ಲ, ಆದರೆ ಕತ್ತಲಲ್ಲೇ ತಿರುಗಾಡ್ತಾ ಇದ್ದೀವಿ. ಆದರೆ ಲೈಟ್ ಕಂಬ ಇಲ್ಲಿಂದ ಪಕ್ಕದ ಬೀದಿಯಿಂದ ನಾವು ಎಳ್ಕೊಂಡಿದ್ದೀವಿ. ಈಗ ಅವರು ನಮ್ಗೆ ಆದರೆ ನಮ್ಗೆ ಕಿತ್ತಕ್ಕಾಗಲ್ಲ. ಈಗ ನಾವು ಹೋಗ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು.